ಆದಿತ್ಯ, ಹೇಳಿಪ್ಪ. ಇನ್ನೂ ಆಫೀಸ್ಗೆ ಹೊರಟಿಲ್ವಾ? ಇವಾಗ ಹೊರಡ್ತೀನಪ್ಪ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ಹಾಗೆ ಒಂದಷ್ಟು ಪೆಂಡಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಬೇಕು ಇವತ್ತು. ವೆರಿ ಗುಡ್. ನಾಳೆ ಪ್ರೋಗ್ರಾಮು? ನಾಳೆ ಒಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ ಅಪ್ಪ. ಒಂದು ಡೀಲ್ ಫೈನಲ್ ಮಾಡೋದಿತ್ತು, ಅದಕ್ಕೆ ಅದನ್ನು ನಾಳೆ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಓಹ್, ಓಕೆ. ಯಾಕಪ್ಪ, ನಿಮ್ಮ ಮನಸ್ಸಲ್ಲಿ ಏನೋ ಇರೋ ಹಾಗಿದೆ? ನಾಳೆ ಡೇಟ್ ಏನು ಹೇಳು? 27. 27th ಏನು ಸ್ಪೆಷಲ್ ಗೊತ್ತಿಲ್ವಾ? ಓ ಮೈ ಗಾಡ್, ನಾಳೆ ಅಮ್ಮನ ಬರ್ತ್ಡೇ. ಓ ಶಿಟ್, ನಾನು ಹೇಗಿದ್ದೀನಿ ಮರ್ತ್ಬಿಟ್ಟೆ ಅಪ್ಪ. ಎಸ್, ನಿಮ್ಮಮ್ಮ ಅಖಿಲಾಂಡೇಶ್ವರಿ ಬರ್ತ್ಡೇನ ಹೇಗೆ ಮರ್ತೆ ಆದಿತ್ಯ? ಇವಾಗಿರೋ ಟೆನ್ಷನಲ್ಲಿ, ಅಮ್ಮನ ಹೆಲ್ತ್ ಇಶ್ಯೂ ಅಲ್ಲಿ ನಾನು ಇದನ್ನು ಮರ್ತೇ ಬಿಟ್ಟೆ. ಛೇ, ಮನೇಲಿ ಯಾರಾದರೂ ನೆನ್ಪು ಮಾಡಬಾರ್ದಾ? ಈ ಟೆನ್ಷನ್ಗಳಲ್ಲಿ ನಿನ್ನ ಹಾಗೆ ಅವಳು ಮರ್ತಿದ್ದಾಳೆ ಅನಿಸುತ್ತೆ. ಛೇ, ಅದು ಹೇಗೆ ಸಾಧ್ಯ ಅಪ್ಪ? ನಾನು ಇವಾಗಲೇ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಲಿವಿಂಗ್ ಹಾಲ್ನ ಡೆಕೋರೇಟ್ ಮಾಡಿಸ್ತೀನಿ. ರಾತ್ರಿ 12 ಗಂಟೆಗೆ ಅಮ್ಮ ಹತ್ರ ಕೇಕ್ ಕಟ್ ಮಾಡಿಸ್ಬೇಕು. ಅದಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ಇವಾಗಲೇ ಮಾಡ್ತೀನಪ್ಪ. ಹಾಗೆ ನಾಳೆ ಪಾರ್ಟಿ ಹಾಲ್ನ ಬುಕ್ ಮಾಡಿ ಅಮ್ಮನ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಪ್ಲೀಸ್. ಅದು ಯಾವುದ್ರಲ್ಲೂ ಕಮ್ಮಿ ಆಗಬಾರ್ದು. ಐ ಆಮ್ ಸೋ ಸಾರಿ ಅಪ್ಪ, ನಾನು ಈ ವಿಷಯ ಮರ್ತೇ ಬಿಟ್ಟಿದ್ದೆ. ನಾನು ಇವಾಗಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಕಾಮ್ ಡೌನ್ ಆದಿತ್ಯ, ಕಾಮ್ ಡೌನ್. ನೋಡು, ಈ ಸಲ ಅಖಿಲ ಬರ್ತ್ಡೇ ಪ್ರತಿ ವರ್ಷದ ಬರ್ತ್ಡೇ ಥರ ಅಲ್ಲ. ಈ ಸತಿ ಅವಳು ಸಾವನ್ನೇ ಗೆದ್ದು ಬಂದಿದ್ದಾಳೆ. ಸೊ ಈ ಹುಟ್ಟುದಬ್ಬ ಅವಳಿಗೆ ಮರು ಹುಟ್ಟು ಹಬ್ಬ. ಇದು ಒಂದು ರೀತಿ ಸ್ಪೆಷಲ್ ಆಗಿರಬೇಕು. ಎಸ್ ಅಪ್ಪ, ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳಿ, ಹಾಗೆ ಮಾಡೋಣ. ಒಂದು ಕೆಲಸ ಮಾಡೋಣ, ಪ್ರತಿ ವರ್ಷದ ಥರ ಈ ವರ್ಷ 12 ಗಂಟೆಗೆ ಕೇಕ್ ಕಟ್ ಮಾಡೋದು ಬೇಡ. ಎಲ್ರಿಗೂ ಮನೇಲಿ ಗೊತ್ತಿದ್ರೂ ಯಾರು ವಿಶ್ ಮಾಡೋದು ಬೇಡ. ಒಂದು ಗ್ರ್ಯಾಂಡ್ ಸರ್ಪ್ರೈಸ್ ಬರ್ಡೇ ಪಾರ್ಟಿ ಅರೇಂಜ್ ಮಾಡೋಣ. ಅದನ್ನು ನೋಡಿದ ತಕ್ಷಣ ಅವಳಿಗೆ ಸ್ಪೆಷಲ್ ಅನ್ನಿಸ್ಬೇಕು. ಪರ್ಫೆಕ್ಟ್, ಒಳ್ಳೆ ಐಡಿಯಾ ಅಪ್ಪ. ಅಮ್ಮನ ಮನಸ್ಸಿಗಾಗಿರೋ ಬೇಸರ, ದೇಹಕ್ಕಾಗಿರೋ ಸುಸ್ತು, ಇದೆರಡನ್ನೂ ಮರೆಸ್ಬೇಕಂದ್ರೆ ಇದು ಬೆಸ್ಟ್ ಐಡಿಯಾ. ಹೌದು ಬ್ರೋ, ಸರ್ಪ್ರೈಸ್ ಬರ್ಡೇ ಪಾರ್ಟೀಸ್ ಯಾವಲೂ ಸಖತ್ತಾಗಿರುತ್ತೆ. ಈ ಸತಿ ನಾನೇ ಮುಂದೆ ನಿಂತು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಕಾಲ್ ಮಾಡಿ ಎಲ್ಲ ಅರೇಂಜ್ ಮಾಡ್ತೀನಿ. ಒಂದು ಸೂಪರ್ ಆಗಿ ಗಿಫ್ಟು ಕೊಡ್ತೀನಿ. ಪ್ರೀತು, ಮೊದಲು ನಿನ್ನ ಲೈಫ್ನ ಮ್ಯಾನೇಜ್ ಮಾಡಿಕೊಂಡು ಅಮ್ಮಂಗೆ ಬೇಕಾಗಿರೋ ಗಿಫ್ಟ್ ಏನು ಅನ್ನೋದನ್ನ ತಿಳ್ಕೊಂಡು ಅದನ್ನು ಕೊಡೋಕ್ಕೆ ಟ್ರೈ ಮಾಡು. ಮಿಕ್ಕಿದೆಲ್ಲ ಆಮೇಲೆ. ಬ್ರೋ ಅಪ್ಪ, ಎಲ್ಲ ಅರೇಂಜ್ಮೆಂಟ್ಸ್ ನಾನೇ ಮಾಡ್ತೀನಿ. ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಳಪ್ಪ. ಯಾರು ಅಮ್ಮಂಗೆ ವಿಶ್ ಮಾಡದೇ ಇರೋ ಥರ ನೀವು ನೋಡ್ಕೋಬೇಕು. ಅದು ನನ್ನ ಜವಾಬ್ದಾರಿ, ನಾನು ನೋಡ್ಕೋತೀನಿ. ಬ್ರೋ, ಮಾಮಗೆ ವಿಶ್ ಮಾಡಿದೆ ನಿನ್ನಿಂದ ಇರೋಕ್ಕಾಗತ್ತಾ? ಕೆಲವೊಂದು ಸತಿ ಅಮ್ಮನ ಖುಷಿಗೋಸ್ಕರ ನಾವು ನೋವು ಅನುಭವಿಸ್ಬೇಕಾಗುತ್ತೆ. ಆ ನೋವಲ್ಲೂ ಖುಷಿ ಕಂಡ್ಕೊಳ್ಳೋದನ್ನ ನಾವು ಕಲ್ತ್ಕೊಬೇಕು. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಎನಿವೇ ಅಪ್ಪ, ಈ ಸತಿ ಅಮ್ಮನ ಬರ್ಡೇ ಸೆಲೆಬ್ರೇಷನಲ್ಲಿ 5 ಸ್ಟಾರ್ ಟ್ರೀಟ್ಮೆಂಟ್ ಗ್ಯಾರಂಟಿ. ನಾನು ಇವಾಗಲೇ ಗೆಸ್ಟ್ ಲಿಸ್ಟ್ ರೆಡಿ ಮಾಡ್ತೀನಿ. ನೀವು ಯಾರನ್ನಾದರೂ ಇನ್ವೈಟ್ ಮಾಡೋದಿದ್ರೆ ಮಾಡಿ. ಆಯ್ತಪ್ಪ. ಸಾವಿತ್ರಮ್ಮವ್ರೆ. ಹೇಳಪ್ಪ, ಏನಾರು ಬೇಕಾಗಿತ್ತಾ? ಇಲ್ಲ, ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ನಾವೆಲ್ಲ ಒಂದು ದೊಡ್ಡ ವಿಷಯನ ಮರೆತು ನಮ್ಮ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇತ್ತೀಚೆಗೆ ನಡೆದ ಘಟನೆಗಳಿಂದಲೋ ಅಥವಾ ನಮಗೆಲ್ಲ ಇರೋ ಟೆನ್ಷನಿಂದನೋ ಈ ದೊಡ್ಡ ಇವೆಂಟ್ನ ನಾವೆಲ್ಲ ಮರ್ತ್ಬಿಟ್ಟಿದ್ವಿ. ಏನು ದೊಡ್ಡ ಯಜಮಾನ್ರೆ ಅದು? ಇಷ್ಟು ವರ್ಷ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಪ್ರೀತಿಯಿಂದ ಪ್ರತಿಯೊಬ್ಬರು ಹುಟ್ಟಿದಬ್ಬನೂ ನೆನಪಲ್ಲಿ ಇಟ್ಕೊಂಡು ಆಚರಿಸೋ ನಮ್ಮಮ್ಮ ಅಖಿಲಾಂಡೇಶ್ವರಿ ಅವ್ರು ಹುಟ್ಟಿದಬ್ಬ ನಾಳೆ. ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಅದು ಹೆಂಗೆ ಮರ್ತು ಬಿಟ್ವಿ ನಾವು ಅಮ್ಮವ್ರ ಹುಟ್ಟುಹಬ್ಬನ? ಪ್ರತಿ ವರ್ಷ ಕಾದು ಕಾದು ಆಚರಿಸ್ತಿದ್ವಲ್ಲಪ್ಪ. ಕಾದು ಕಾದು ನಿಮ್ಮ ಹುಟ್ಟುಹಬ್ಬ ಮಾಡ್ಕೋತೀರಾ ಅಷ್ಟೇ. ಅಮ್ಮವ್ರ ಹುಟ್ಟುಹಬ್ಬ ಅಂದರೆ ದೇವ್ರ ಆರಾಧನೆ ಇದ್ದಂಗೆ. ಅದು ಹೆಂಗೆ ಮರ್ತು ಬಿಟ್ವಿ ನಾವೆಲ್ಲರೂ. ನನಗಂತೂ ಅಕ್ಕನ ಹುಟ್ಟುಹಬ್ಬ ನೆನಪಿದ್ಯಪ್ಪ. ಅದಕ್ಕೆ ಕೇಕ್ ತರಿಸಿ ಅಕ್ಕನ ಕೈಲಿ ಕಟ್ ಮಾಡಿಸಿ ಹ್ಯಾಪಿ ಬರ್ತ್ಡೇ ಟು ಯು ಹಾಡು ಹೇಳೋಕ್ಕೆ ನಾನು ರೆಡಿ ಇದ್ದೀನಿ. ಇವಾಗ ನೆನಪಿರೋದು ನೆನಪಿಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಚಿಕ್ಕಮ್ಮ. ಕೇಕೆಲ್ಲ ಏನು ಕಟ್ ಮಾಡೋದು ಬೇಡ. ಅಯ್ಯ, ಮತ್ತೆ ಹ್ಯಾಪಿ ಬರ್ತ್ಡೇ ಟು ಯು ಅದನ್ನು ಹೋಲ್ಡಲ್ಲಿ ಇಡಿ. ನಂದೊಂದು ಪ್ಲ್ಯಾನ್ ಇದೆ. ಏನು ಪ್ಲಾನ್ ದೊಡ್ಡ ಯಜಮಾನ್ರೆ? ಅಮ್ಮಂಗೆ ನಾಳೆ ನಾವೆಲ್ಲ ಸೇರಿ ಒಂದು ಸರ್ಪ್ರೈಸ್ ಬರ್ಡೇ ಪಾರ್ಟಿ ಕೊಡೋಣ. ಇದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸ್ ಪ್ಲಾನ್ನ ನಾನು ನಿಮ್ಗೆ ಹೇಳ್ತೀನಿ. ಹಾಂ,
ಇಷ್ಟು ಸಡನ್ ಆಗಿ ಸರ್ಪ್ರೈಸ್ ಪಾರ್ಟಿನ ಹೆಂಗಪ್ಪ ಕೊಡೋಕ್ಕಾಗುತ್ತೆ? ಸಡನ್ ಆಗಿ ಕೊಡೋದಕ್ಕೆ ಅಲ್ವಾ ಚಿಕ್ಕಮ್ಮ ಸರ್ಪ್ರೈಸ್ ಬರ್ಡೇ ಪಾರ್ಟಿ ಅನ್ನೋದು. ಹಾ ಮಾಡೋಣ. ಅಮ್ಮವ್ರಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ಪಾರ್ವತಿ, ದೊಡ್ಡ ಯಜಮಾನ್ರೆ, ನಾಳೆ ಅಡುಗೆ ಜವಾಬ್ದಾರಿ ನಿಂದು. ಯಾರ್ಯಾರಿಗೆ ಏನು ಇಷ್ಟ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನಗೆ ಈ ಜವಾಬ್ದಾರಿನ ವಹಿಸ್ತಾ ಇದ್ದೀನಿ. ಆಯಿತು ದೊಡ್ಡ ಯಜಮಾನ್ರೆ. ಅಯ್ಯಯ್ಯೋ ಆದಿತ್ಯ, ಅದು ಹೇಗಪ್ಪ ಆಗುತ್ತೆ? ಅಡುಗೆ ಮನೇಲಿ ಚಿಕ್ಕ ಪುಟ್ಟ ಅಡುಗೆ ಮಾಡ್ಕೊಂಡಿರೋ ಇವಳಿಗೆ ಅಷ್ಟು ದೊಡ್ಡ ಪಾರ್ಟಿಲಿ ಅಷ್ಟು ಜನಕ್ಕೆ ಅಡುಗೆ ಮಾಡೋಕ್ಕಾಗುತ್ತೆ ಇವಳಿಗೆ? ಚಿಕ್ಕಮ್ಮ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅಡುಗೆ ರುಚಿ ಶುಚಿ ಗೊತ್ತಿರೋ ಕೈಗಳಿಗೆ ಎಷ್ಟು ಅಡುಗೆ ಮಾಡಬೇಕು, ಎಷ್ಟು ಬಡಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅಂಥ ಕೈ ರುಚಿ ನಮ್ಮ ಪಾರ್ವತಿದು. ಅದು ಅಲ್ಲದೆ ಅಮ್ಮನ ಈ ವರ್ಷದ ಹುಟ್ಟಿದಬ್ಬ ನಮಗೆಲ್ಲ ತುಂಬ ಸ್ಪೆಷಲ್. ಸಾವನ್ ದವಡೆಯಿಂದ ತಪ್ಪಿಸ್ಕೊಂಬಂದು ಅಮ್ಮ ಈ ದಿನ ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಪಾರ್ವತಿನೇ ಕಾರಣ. ಹಾಗಾಗಿ ಪಾರ್ವತಿ ಕಡೆಯಿಂದ ಈ ಕೆಲಸ ಅಮ್ಮಂಗೆ ಸಲ್ಲಿಸ್ತಾ ಇರೋ ಸ್ಪೆಷಲ್ ಗಿಫ್ಟ್ ಆಗುತ್ತೆ ಅಲ್ವಾ ಪಾರ್ವತಿ? ದೊಡ್ಡ ಯಜಮಾನ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೇ ಮಾಡ್ತಾಳೆ. ಅಮ್ಮ ಅವ್ರು ಕಂಡ್ರೆ ಪ್ರಾಣ ಬಿಡಕ್ಕೂ ಸಿದ್ಧ ಆಗಿರೋ ಈ ಹುಡುಗಿಗೆ ಅಡುಗೆ ಜವಾಬ್ದಾರಿ ಏನು ದೊಡ್ಡ ವಿಷಯನೇ ಅಲ್ಲ. ನಾವು ಇವಳ ಜೊತೆ ಕೈ ಜೋಡಿಸ್ತೀವಿ. ಊಟೋಪಚಾರದ ಬಗ್ಗೆ ನೀವು ಚಿಂತೆನೇ ಮಾಡಬೇಡಿ. ಸರಿ, ನಾನು ನೆಮ್ಮದಿಯಾಗಿ ಬೇರೆ ಅರೇಂಜ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಪಾರ್ವತಿ. ಪಾರ್ವತಿ, ಎಂಥ ಅವಕಾಶನೇ! ದೇವ್ರ ನೈವೇದ್ಯಕ್ಕೆ ಪ್ರಸಾದ ಮಾಡೋ ಅವಕಾಶ ಸಿಗ್ದಂಗಾಯ್ತು. ಏನೇನು ಮಾಡೋಣ ಹೇಳು? ಏನೇನು ಮಾಡೋದು ಅಂದರೆ, ಇಷ್ಟು ದೊಡ್ಡ ಪಾರ್ಟಿಲಿ ನಿಮ್ಮ ಹಳ್ಳಿಲಿ ಮಾಡ್ದಂಗೆ ಮುದ್ದೆ ಸಾರು ಮಾಡಿದ್ರೆ ವರ್ಕ್ ಆಗಲ್ಲ. ಬರ್ತಾ ಇರೋರೆಲ್ಲ ದೊಡ್ಡ ದೊಡ್ಡ ಜನ. ಅಡುಗೆನೂ ಫಾರಿನ್ ಥರದ್ದೇ ಆಗಬೇಕು. ಯಾವ್ಯಾವ ಥರ ಅಮ್ಮೋರೆ? ಅದೇನೋ ರೌಂಡ್ಗಿರುತ್ತಲ್ಲ ಪಿಜ್ಜಾ. ಹಾಂ, ಅದನ್ನು ಮಾಡಬೇಕು. ಹಾಂ, ಬನ್ ಮಧ್ಯದಲ್ಲಿ ಆ ಪಲ್ಯ ಹಾಕ್ಕೊಡ್ತಾರಲ್ಲ, ಬರ್ಗರು. ಅದನ್ನು ಮಾಡಬೇಕು. ಸಾವಿತ್ರಕ್ಕ, ಅಖಿಲಮ್ಮ ಅವ್ರಿಗೆ ಮನೆ ಊಟ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಊರ ಅಡುಗೆನೇ ಹೆಚ್ಚು ಇಷ್ಟಪಡ್ತಾರೆ. ಪುಳಿಯೋಗರೆ, ಶಿರಾ, ಒಬ್ಬಟ್ಟು, ಈ ಥರ ನಮ್ಮ ಊರ ಶೈಲಿ ಅಡುಗೆಗಳನ್ನ ಮಾಡೋಣ. ಏನಂತೀರಾ ಸಾವಿತ್ರಕ್ಕ? ಹೌದು ಪಾರ್ವತಿ, ಅಮ್ಮ ಅವ್ರಿಗೆ ಏನೇನು ಇಷ್ಟನೋ ಅದನ್ನೇ ಅವ್ರ ಹುಟ್ಟುಹಬ್ಬಕ್ಕೆ ಮಾಡೋಣ. ಸರಿ ಸರಿ, ಈಗ ಟೈಮ್ ತುಂಬ ಕಮ್ಮಿ ಇದೆ ಸಾವಿತ್ರಕ್ಕ. ಹೀಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ. ಮನೇಲಿ ಏನೇನಿದೆ, ಏನೇನು ತರಿಸ್ಬೇಕು ಅಂತ ನೋಡೋಣ ಬನ್ನಿ. ನಾನು ಏನು ಹೇಳಿದ್ರು ಹುಳಿ ಹಿಂಡೋಕೆ ರೆಡಿ ಇರ್ತೀಯ ಅಲ್ವಾ? ಈ ಸರ್ತಿ ನೀನು ಅಡುಗೆ ಮಾಡು. ನಿನ್ನ ಹೇಗಾದರೂ ಮಾಡಿ ಅಡುಗೆ ಮಾಡೋ ಆಸೆನ ಹಾಳು ಮಾಡಲಿಲ್ಲ ಅಂದರೆ ನನ್ನ ಹೆಸರು ದಾಮಿನಿನೇ ಅಲ್ಲ.